ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಶುರುವಾಗಲು ದಿನಗಣನೆ ಶುರುವಾಗಿದೆ. ಇನ್ನು ಇದರ ಮಧ್ಯೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತಿದೆ. ಈ ಬಾರಿ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಬಹುದು ಹಾಗೂ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರವೆಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಯಾರು ಹೋಸ್ಟ್ ಮಾಡುತ್ತಿದ್ದಾರೆ ಎಂಬ ವಿಚಾರ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಅನ್ನು ಹೋಸ್ಟ್ ಮಾಡುವುದರಲ್ಲಿ ಕಿಚ್ಚ ಸುದೀಪ್ ಅವರ ಬದಲಿಗೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಬರಬಹುದು. ರಮೇಶ್ ಅರವಿಂದ್, ಗೋಲ್ಡನ್ ಸ್ಟಾರ್ ಗಣೇಶ್, ಡಾಲಿ ಧನಂಜಯ್ ನಿರೂಪಣೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಮೊನ್ನೆ ನಡೆದ ಸಂದರ್ಶನವೊಂದರಲ್ಲಿ ರಮೇಶ್ ಅರವಿಂದ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಒಂದು ಆಫರ್ ಕೂಡ ಬಂದಿಲ್ಲ ಎಂದು ಅವರು ನೇರವಾಗಿ ಹೇಳಿದ್ದಾರೆ. ಆದ್ದರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡುವುದು ಡಾಲಿ ಧನಂಜಯ್ ಅಥವಾ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಇರಬಹುದು ಎಂದು ಕೆಲ ಅಭಿಮಾನಿಗಳು ಅಂದುಕೊಳ್ಳುತ್ತಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಬ್ಯುಸಿ ಇರುವುದರಿಂದ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡೋದು ಬಹುತೇಕ ಅನುಮಾನವಾಗಿದೆ. ಇನ್ನು ರಿಷಬ್ ಶೆಟ್ಟಿ ಕಾಂತಾರ 2 ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ. ಡಾಲಿ ಧನಂಜಯ್ ಅಂತೂ ಒಂದಾದ ಮೇಲೊಂದು ಸಿನಿಮಾ ಮಾಡುತ್ತಿರುವುದರಿಂದ ಅವರು ಕೂಡ ಬ್ಯುಸಿ ಇದ್ದಾರೆ. ಖಂಡಿತವಾಗಿಯೂ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಮಾಡೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ಆಗಿರುತ್ತಾರೆ. ಆದರೆ ಈ ಎಲ್ಲದರ ನಡುವೆ ಸದ್ಯ ಈಗ ಎಲ್ಲೆಡೆ ಚರ್ಚೆ ಆಗುತ್ತಿರುವ ಇನ್ನೊಂದು ವಿಚಾರವೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಲೋಗೋ ಎಲ್ಲರಿಗೂ ಎದ್ದು ಕಾಣುತ್ತಿದೆ. ಇನ್ನು ಈ ಲೋಗೋದಲ್ಲಿ ಹೆಚ್ಚಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನು ನೋಡಬಹುದು. ಈ ಎರಡು ಬಣ್ಣಗಳು ಈ ಬಾರಿಯ ಬಿಗ್ ಬಾಸ್ ಕನ್ನಡದ ಥೀಮ್ ಅನ್ನು ನಿರ್ಧಾರ ಮಾಡುತ್ತಿವೆ ಎಂದು ಅಂದಾಜಿಸಲಾಗಿದೆ. ಇನ್ನು ಈ ಮಾತು ಕೇಳಿದ ತಕ್ಷಣ ಅಷ್ಟಕ್ಕೂ ಬಣ್ಣದಲ್ಲೇನಿದೆ ಥೀಮ್ ಹುಡುಕೋದು ಅಂದುಕೊಳ್ಳುವುದು ಸಹಜ. ಇನ್ನು RRR ಸಿನಿಮಾಗೂ ಬಿಗ್ ಬಾಸ್ಗೂ ನಂಟು ಇದೆ ಎಂದು ಹೇಳಲಾಗುತ್ತಿದೆ. ಈ ವಿಚಾರ ಬಿಗ್ ಬಾಸ್ ಕಡೆಯಿಂದ ಬಂದಿರುವ ವಿಚಾರ ಅಲ್ಲ, ಇನ್ನು ಇದನ್ನು ನೆಟ್ಟಿಗರು ಕಂಡು ಹಿಡಿದಿರುವ ವಿಚಾರವಷ್ಟೇ. ಕಳೆದ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 10 2 ತಂಡಗಳಾಗಿ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿತ್ತು. ಸಮರ್ಥರು ಹಾಗೂ ಅಸಮರ್ಥರು ಅನ್ನೋ ಥೀಮ್ ಅಡಿಯಲ್ಲಿ 2 ಗುಂಪುಗಳನ್ನಾಗಿ ಮಾಡಿ ಮನೆಯೊಳಗೆ ಕಳುಹಿಸಲಾಗಿತ್ತು. ಈ 2 ಗುಂಪಿನ ನಡುವೆ ಬಿಗ್ ಬಾಸ್ ಮುಗಿಯುವವರೆಗೂ ಕಾದಾಟ ನಡೆಯುತ್ತಲೇ ಇತ್ತು. ಕೊನೆಯಲ್ಲಿ ಸಮರ್ಥರಿಗಿಂತ ಅಸಮರ್ಥರು ಹೆಚ್ಚಾಗಿ ಮಿಂಚಿದ್ದು ಬಿಗ್ ಬಾಸ್ ನೋಡುವ ಎಲ್ಲ ಅಭಿಮಾನಿಗಳಿಗೂ ಗೊತ್ತಿರುವ ವಿಚಾರವೇ ಇದು. ಇನ್ನು ಈ ಬಾರಿ ಕೂಡ ಇದೇ ಸ್ಟ್ರಾಟಜಿಯನ್ನು ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಬಿಗ್ ಬಾಸ್ ತಂಡ ನಡೆಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಬಾರಿ ತಿಳಿ ನೀರಿನಂತಹ ಸ್ವಭಾವದವರು ಹಾಗೂ ಬೆಂಕಿಯಂತಹ ಸ್ವಭಾವದವರನ್ನು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ನೋಡಬಹುದು ಎಂದು ಕೆಲ ನೆಟ್ಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು RRR ಸಿನಿಮಾದಲ್ಲಿ ರಾಜಮೌಳಿ ಅವರು RRR ಸಿನಿಮಾದ ಟೈಟಲ್ ರಿವೀಲ್ ಮಾಡಿದಾಗಲೂ ಇದೇ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದರು. ಜೂನಿಯರ್ MTR ಪಾತ್ರವನ್ನು ನೀರಿಗೂ ಹಾಗೂ ರಾಮ್ ಚರಣ್ ಪಾತ್ರವನ್ನು ಬೆಂಕಿಗೆ ಹೋಲಿಕೆ ಮಾಡಲಾಗಿತ್ತು. ಈಗ ಈ 2 ಲೋಗೋಗಳು ಕೂಡ ಬಣ್ಣದ ವಿಷಯಗಳಲ್ಲಿ ಹೆಚ್ಚು ಹೋಲಿಕೆಯಾಗುತ್ತಿದೆ. ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಹಳ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು.